ಬ್ಯಾಕ್ ಕರಾವಳಿ ಭಾಗದಲ್ಲಿ ಆದಂತ 3 ಮರ್ಡರ್ ಬ್ಯಾಕ್ ಟು ಬ್ಯಾಕ್ ಏನಾಗಿತ್ತು ಅದರ ಮೇಲೆ ಈಗ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಈಗ ಪಿಎಫ್ಐ ಕಚೇರಿಯಲ್ಲೇ ಪ್ರವೀಣ್ ಕೊಲೆಗೆ ಸಂಚಿನ ಅನುಮಾನ ವ್ಯಕ್ತವಾಗ್ತಾ ಇದೆ. ಪಿಎಫ್ಐ ಕಚೇರಿಯಲ್ಲಿ ಪೊಲೀಸರಿಂದ ಮಹಜೂರಾಗಿದೆ. ಸುಳ್ಯದ ಪಿಎಫ್ಐ ಕಚೇರಿಯಲ್ಲಿ ಮಹಜೂರು ಮಾಡಿದ್ದಾರೆ. ಆರೋಪಿಗಳಿಬ್ಬರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು. ವಿಚಾರಣೆ ಸಂದರ್ಭದವರು ಹೇಳಿರ್ತಾರೆ ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ವಿ ಅಂತೆಲ್ಲ. ಆ ಆಧಾರದ ಮೇಲೆ ಪಿಎಫ್ಐ ಕಚೇರಿಗೂ ಕರ್ಕೊಂಡ್ ಬಂದಿದ್ದಾರೆ. ಕರ್ಕೊಂಡ್ಬಂದಲ್ಲಿ ಸ್ಥಳ ಮಹಜೂರು ಮಾಡಿದ್ದಾರೆ. ನೌಫಾಲ್ ಮತ್ತೆ ಅಬೀದ್ರನ್ನ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡಿದ್ದಾರೆ. ಸೊ ಅವರಿಬ್ರು ಈ ಹೆಸರನ್ನು ಹೇಳಿದ್ದಾರೆ. ಅದೇ ನಾವೆಲ್ಲ ಆಫೀಸ್ಗೆ ಹೋಗಿದ್ವಿ, ಎಲ್ಲಿ ಕುತ್ಕೊಂಡಿದ್ವಿ, ಮಾತಾಡಿದ್ವಿ ಅಂತೆಲ್ಲ ವಿಚಾರಣೆ ಸಂದರ್ಭದಲ್ಲಿ ಹೇಳಿದಾಗ ಪಿಎಫ್ಐ ಕಚೇರಿ ಬಗ್ಗೆನೂ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲೇ ಕುತ್ಕೊಂಡು ಪ್ಲಾನ್ ಮಾಡಿದ್ದಾರೆ ಅಂತ ಅನುಮಾನಗಳೀಗ ಬರ್ತಾ ಇದೆ. ಹಾಗಾಗಿ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸುಳ್ಯದ ಗಾಂಧಿನಗರದ ಅಲೆಟ್ಟಿ ರಸ್ತೆಯಲ್ಲಿ ಈ ಕಚೇರಿ ಇದೆ, ಆಫೀಸ್ ಇದೆ. ಸುಳ್ಯದ ಪಿಎಫ್ಐ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಹತ್ಯೆ ಸಂಬಂಧ ಚರ್ಚೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪಗಳು ಕೇಳಿ ಬಂದಿದೆ. ಕ್ಷಣದ ಮಾಹಿತಿಯನ್ನ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಈ ಬಗ್ಗೆ ಪಡ್ಕೊಳ್ತಾ ಇದ್ದಾರೆ. ಈಗ ಮೇಲ್ನೋಟಕ್ಕೆ ಕಾರಣ ಇದನ್ನು ವ್ಯಾಪಾರ ದೃಷ್ಟಿಯಿಂದ ಕೋಳಿ ಅಂಗಡಿ ಮಾಡ್ಕೊಂಡಿದ್ರು. ಹಾಗಾಗಿ ಆ ವ್ಯಾಪಾರದ ಜಿದ್ದಿನಿಂದ ಹಿಂಗಾಯ್ತು ಅಂತ ಹೇಳಿದ್ರು ಕೂಡ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇದೇ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಅಜಿತ್. ಈಗ ಎಲ್ಲಿ ಕುತ್ಕೊಂಡು ಪ್ಲಾನ್ ಮಾಡಿದ್ರು ಅಂತ ಕೇಳಿದಾಗ ಪಿಎಫ್ಐ ಕಚೇರಿ ಅಂತ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲೇ ಕುತ್ಕೊಂಡು ಸಂಚ್ ಮಾಡಿರಬಹುದು ಅಂತ ಅನುಮಾನಗಳಿದೆ. ಈಗ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಸಿಕ್ಕಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ? ಮಾಹಿತಿ ಪ್ರಕಾರ ಪೊಲೀಸರು ಈಗಾಗಲೇ ಸುಳ್ಯದ ಗಾಂಧಿನಗರದಲ್ಲಿರುವಂತಹ ಪಿಎಫ್ಐ ಕಚೇರಿಯನ್ನು ಈಗಾಗಲೇ ಅಜಿತ್, ಕ್ಲೀನ್ ಆಗಿ ನಿಮ್ ವಾಯ್ಸ್ ರೀಚ್ ಆಗ್ತಾ ಇಲ್ಲ, ಮತ್ತೆ ಕನೆಕ್ಟ್ ಮಾಡ್ತೀವಿ. ಪಿಎಫ್ಐ ಕಚೇರಿಯಲ್ಲೇ ಪ್ರವೀಣ್ ಕೊಲೆಗೆ ಸಂಚು ನಡೆದಿತ್ತು ಅನ್ನೋ ಅನುಮಾನಗಳು ವ್ಯಕ್ತವಾಗಿದೆ. ಯಾಕಂದ್ರೆ ಆರೋಪಿಗಳಿಬ್ಬರನ್ನ ಈಗ ವಿಚಾರಣೆಗೆ ಒಳಪಡಿಸಿದಾಗ ಅವರು ಸುಳ್ಯದ ಪಿಎಫ್ಐ ಕಚೇರಿಯಲ್ಲಿ ಮೀಟಿಂಗ್ ಮಾಡಿರೋದ್ರ ಬಗ್ಗೆ ಎಲ್ಲ ಬಾಯ್ ಬಿಟ್ಟಿದ್ದಾರೆ, ಚರ್ಚೆ ಮಾಡಿದ್ರು ಅಲ್ಲೇ ಅಂತ ಹೇಳಿದ್ದಾರೆ ಪೊಲೀಸರು ಮುಂದೆ ಅಂತ ಗೊತ್ತಾಗಿದೆ. ಈಗ ಆರೋಪನೂ ಕೇಳಿ ಬಂದಿರೋದ್ರಿಂದ ಈ ಬಗ್ಗೆ ಕ್ಷಣದ ಮಾಹಿತಿಯನ್ನ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಪಡ್ಕೊಳ್ತಾ ಇದ್ದಾರೆ.